ರಾಮನೂರಿನಲ್ಲಿ ನಿಮ್ಮ ರಿಪಬ್ಲಿಕನ ಅತಿ ದೊಡ್ಡ ತಂಡದಿಂದ ಎಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಜೊತೆ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಗೋವಿಂದಾನಂದ ಸರಸ್ವತಿಗಳು ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ ಜೊತೆ ಮಾತನಾಡಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಿಂದ ಕಿಷ್ಕಿಂಧ ವಿಶೇಷ ವಾಹನದ ಜೊತೆಗೆ ಗೋವಿಂದಾನಂದ ಸರಸ್ವತಿ ಶ್ರೀಗಳ ಆಗಮನ ಕೂಡ ಆಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕಕ್ಕೂ ಅಯೋಧ್ಯೆಗೂ ಇರುವಂತಹ ಅವಿನಾಭಾವ ನಂಟು ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ರಾಮನ ಹೆಜ್ಜೆ ಗುರುತುಗಳು ಕರ್ನಾಟಕದಲ್ಲೂ ಕೂಡ ಕಾಣಸಿಗುತ್ತೆ. ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಜನ ಆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಅಂತ ಆಗಮಿಸ್ತಿದ್ದಾರೆ. ಅದೇ ರೀತಿ ವಿಶೇಷ ಕಾರ್ಯಕ್ರಮಗಳಲ್ಲೂ ಕರ್ನಾಟಕದವರನ್ನ ನೋಡ್ತಾ ಇದ್ದೀವಿ. ಈಗ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಿಂದ ಕಿಷ್ಕಿಂಧ ವಿಶೇಷ ವಾಹನದ ಆಗಮನ ಕೂಡ ರಾಮ ಜನ್ಮ ಭೂಮಿಗೆ ಆಗಿರೋದು. ಈ ವಾಹನದ ವಿಶೇಷತೆ ಏನು, ರಾಮ ಜನ್ಮ ಭೂಮಿಗೆ ಕಿಷ್ಕಿಂಧ ವಿಶೇಷ ವಾಹನ ಆಗಮನದ ಹಿನ್ನೆಲೆ ಏನು, ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀ ಗೋವಿಂದಾನಂದ ಸರಸ್ವತಿ ಶ್ರೀಗಳಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಶ್ರೀಗಳೇ ನಮಸ್ತೆ. ರಾಮ ಜನ್ಮ ಭೂಮಿಯಲ್ಲಿ ಕಿಷ್ಕಿಂಧ ವಿಶೇಷ ವಾಹನ ತಮ್ಮ ಮುಖೇನ ಏನ್ ಹೇಳ್ತೀರಿ? ಅತ್ಯಂತ ವೈಭವ, ಅತ್ಯಂತ ಭಾಗ್ಯ. ನಿಜವಾಗಲೂ ತ್ರೇತಾಯುಗದ ಸಂಬಂಧ ಏನಿದೆಯೋ ಅದು ಪುನರಾವೃತ್ತಿ ಆಗ್ತಾ ಇದೆ. ತ್ರೇತಾಯುಗದ ಸಂಬಂಧ ಅಂತ ಅಂದರೆ ರಾಮ ಜನ್ಮಭೂಮಿ ಅಯೋಧ್ಯ ಶ್ರೀರಾಮಚಂದ್ರ, ಹನುಮತ್ ಜನ್ಮಭೂಮಿ ಕಿಷ್ಕಿಂಧ ಹನುಮಂತ ದೇವರು. ತ್ರೇತಾಯುಗದ ಸಂಬಂಧ ಮತ್ತೆ ಮತ್ತೆ ಪುನರಾವೃತ್ತಿ ಆಗ್ತಾ ಇದೆ. ಈಗ ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ರಾಮದೇವರಿಗೆ ಭವ್ಯವಾದಂತಹ ಮಂದಿರ ನಿರ್ಮಾಣ ಕಾರ್ಯಕ್ರಮ ಆಗ್ತಾ ಇದೆಯಲ್ವಾ, ಅದೇ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ಭಾವನೆ ಏನಂತಂದರೆ, ಇಚ್ಛಾ ಏನು ಅಂತಂದರೆ, ನಮ್ಮ ಪಂಪಾ ಕ್ಷೇತ್ರ ಹನುಮತ್ ಜನ್ಮಭೂಮಿ ಇದೆ ಅಲ್ವಾ, ಅಲ್ಲಿಯೂ ಸಹ ಹನುಮಂತ ದೇವರಿಗೆ ಒಂದು ಭವ್ಯವಾದಂಥ ನಿರ್ಮಾಣ ಆಗಬೇಕು. ಇಲ್ಲಿ ಎಷ್ಟು ಜನ ಬರ್ತಾ ಇದ್ದರು, ಇಷ್ಟು ಜನ ನಮ್ಮ ಕಿಷ್ಕಿಂಧಕ್ಕೆ ಬರಬೇಕು. ಈಗ ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ, ಅಂಜನಾದ್ರಿ ಬೆಟ್ಟದ ಮೇಲೆ ಒಂದು ಹನುಮಂತ ದೇವರಿಗೆ ಚಿಕ್ಕವಾದಂಥ ಮಂದಿರ ಇದೆ. ಭಾಳ ಚಿಕ್ಕದಾಗಿಬಿಟ್ಟಿದೆ. ಗೌರ್ಮೆಂಟ್ ಅವರು ಹ್ಯಾಂಡ್ರವ್ದಿಲ್ಲಿದೆ, ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ಈಗ ಹನುಮಂತ ದೇವರಿಗೆ ವೈಭವವನ್ನು ನಾವು ಹೇಳಬೇಕಿದ್ದಾನೆ. ಅಂಜನಾದ್ರಿ ಬೆಟ್ಟದ ಕೆಳಗಡೆ ಭಾಳಷ್ಟು ಜಮೀನಿದೆ. ಅಲ್ಲಿ ಸುಮಾರು ಒಂದು 50 ಎಕರೆದಲ್ಲಿ ಹನುಮಂತ ದೇವರಿಗೆ ಇದೇ ರೀತಿಯಾಗಿ ಭವ್ಯವಾದಂಥ ಮಂದಿರ ನಿರ್ಮಾಣ ಮಾಡಿದ್ರೆ ಹಾಳೆ ಹಂಪಿ ಅಂತ ಹೇಳ್ತಾ ಇದ್ರು. ಹಾಳೆ ಹಂಪಿ ಅಲ್ಲ, ಅದು ಸುವರ್ಣ ಪಂಪಾಕ್ಷೇತ್ರ ವೈಭವ ಹಂಪಿವಾಗಿ ಆಗಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಹನುಮತ್ ಜನ್ಮಭೂಮಿ ಕಿಷ್ಕಿಂಧದಲ್ಲಿ ಹನುಮಂತ ದೇವರಿಗೆ ಭವ್ಯವಾದಂಥ ಮಂದಿರ ನಿರ್ಮಾಣಕ್ಕೆ 12 ವರ್ಷಗಳ ಒಂದು ಪ್ರಾಜೆಕ್ಟ್ ತಯಾರು ಮಾಡಿದ್ವಿ. ಕೇವಲ ಮಂದಿರ ನಿರ್ಮಾಣವೇ ಅಲ್ಲ, ಸಂಪೂರ್ಣ ಭಾರತ ದೇಶ ನಮ್ಮ ಪಂಪಾಕ್ಷೇತ್ರ ವೈಭವವನ್ನು, ರಾಮನ ಬಂಟಾದಂಥ ಹನುಮಂತ ದೇವರ ರಾಮ ಭಕ್ತಿ ವೈಭವವನ್ನು ಪ್ರಚಾರ ಮಾಡುವುದಕ್ಕೆ ಅಖಂಡ ಭಾರತ ಹಿಂದೂ ರಾಷ್ಟ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅಲ್ಲಿ ಬರೆದಿದೆ ನೋಡಿ, ಅಖಂಡ ಭಾರತ ಹಿಂದೂ ರಾಷ್ಟ್ರ ಬೋರ್ಡ್ ಇಟ್ಟುಕೊಂಡು ಹನುಮಂತ ದೇವರು ವಿಜಯಾತ್ರಕ್ಕೆ ಹೊರಟಿದ್ದಾರೆ. ಮಂದಿರ ನಿರ್ಮಾಣ ಕಾರ್ಯಕ್ರಮಗಳು ಧರ್ಮದ ಶಾಸ್ತ್ರದ ಅನುಸಾರವಾಗಿ ಆಗಬೇಕು ಅಂತ ಹೇಳಿದರು. ಅವರು ಹೇಳುವುದರಲ್ಲಿ ತಪ್ಪಿಲ್ಲ. ಧನ್ಯವಾದಗಳು ಶ್ರೀಗಳೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಜೊತೆಗೆ ಕಿಷ್ಕಿಂಧ ವಿಶೇಷ ವಾಹನದ ಬಗ್ಗೆ ವಿವರಣೆ ಕೊಟ್ರಿ. ಜೊತೆಗೆ ರಾಮ ಜನ್ಮಭೂಮಿಯ ಬಗ್ಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರುವ ಹೊತ್ತಲ್ಲೇ ಕೊಪ್ಪಳದ ಅಂಜನಾದ್ರಿಯಿಂದ ಕಿಷ್ಕಿಂಧ ವಿಶೇಷ ವಾಹನದ ಆಗಮನ ರಾಮ ಜನ್ಮಭೂಮಿಗೆ ಆಗಿದೆ. ಶ್ರೀಗಳು ಒಂದೇ ಸಂದೇಶ ಕೊಟ್ಟಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿರಬೇಕು. ನಮ್ಮ ಕರ್ನಾಟಕದಲ್ಲೂ ಕೂಡ ಪ್ರವಾಸಿ ತಾಣಗಳು, ಇದೇ ರೀತಿ ಮಂದಿರಗಳ ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಎಲ್ಲರೂ ಕೂಡ ಒಂದು ಸಾರಿ ರಾಮ ಜನ್ಮ ಭೂಮಿಗೆ ಬಂದು ರಾಮನ ದರ್ಶನ ಪಡೆದುಕೊಳ್ಳಲೇಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ.